this is Priya Prakash and welcome back to my YouTube channel. ಇವತ್ತು ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನನ್ನ ತಂಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ನನ್ನ ಹೊಸ ಟ್ರೈಪೋಡ್ ಸ್ಟ್ಯಾಂಡು. ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದೆ. ಇಲ್ಲಿ ನೋಡಿ ನನ್ನ ಮಗನ ಖುಷಿ. ಅವ್ರ ತಾತ ಡ್ಯೂಟಿ ಮುಗಿಸ್ಕೊಂಡು ಬಂದಾದಮೇಲೆ ಅವ್ನು ನೋಡಿದ್ಮೇಲೆ ಅವನ ಎಕ್ಸೈಟ್ಮೆಂಟು ನೋಡೋಕ್ಕಾಗಲ್ಲ. ಅವರಿಬ್ಬರೂ ಒಳ್ಳೆ ಕುಣೀತಾನೆ ಹಂಗೆ. ಅವ್ನು ಎತ್ಕೊಳ್ಳೋವರೆಗೂ ಸುಮ್ಮನೆ ಇರಲ್ಲ. ಅವನು ಎಷ್ಟೇ ಅಳ್ತಾಯಿದ್ರು ಅವ್ರ ತಾತ ನೋಡಿದ ತಕ್ಷಣ ಸಡನ್ನಾಗಿ ಸುಮ್ಮನೆ ಆಗ್ಬಿಡ್ತಾನೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ಅವ್ರ ತಾತನ. ಒಂದು ಸಣ್ಣದಾಗಿ ಡೆಕೋರೇಷನ್ ಮಾಡಿ ಮುಗಿಸಿ ಹಾಗೆ ಸಿಂಪಲ್ಲಾಗಿ ಅವಳ ಬರ್ತ್ಡೇನ ಮಾಡಿದ್ವಿ. ನಮ್ಮ ಕಡೆ ಗೊತ್ತಲ್ಲ, ಎಲ್ಲರಿಗಿಂತ ಮೊದಲು ಅದೇನೇ ಸೆಲೆಬ್ರೇಷನ್ ಆಗಿರಲಿ ಫಸ್ಟು ಆರತಿನ ಮಾಡಿನೇ ಮುಂದಿನ ಕೆಲಸ. ಸೆಲೆಬ್ರೇಷನ್ ಅಂದರೆ ಏನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ ನಾವು. ಸಿಂಪಲಾಗಿ ಮಾಡಿದ್ರೂ ಪ್ರತಿಯೊಬ್ಬರು ಸೇರಿ ಮಾಡ್ತೀವಲ್ಲ ಅದೇ ಖುಷಿ. ನಮ್ಮ ಮನೇಲಿ ಒಬ್ಬರಲ್ಲ ಇಬ್ಬರಲ್ಲ 20 ಜನ ಇದ್ದೀವಿ. ಇವಾಗ ನಾವು ಸದ್ಯ ಈ ವಿಡಿಯೋದಲ್ಲಿರೋದು 16 ಜನ ಮಾತ್ರ. ಇನ್ನೂ 4 ಜನ ಮಿಸ್ಸಿಂಗು. ನಾನು ಮುಂದೆ ಅವರೆಲ್ಲರನ್ನೂ ಒಟ್ಟಿಗೆ ಒಂದೇ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸದ್ಯ ಇರೋಷ್ಟು ಜನರನ್ನ ಎಲ್ಲರೂ ಒಂದೇ ಫ್ರೇಮಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನೋಡಿ, ಹೋಪ್ ನಮ್ಮ ಫ್ಯಾಮಿಲಿ ನಿಮಗೂ ಇಷ್ಟ ಆಗ್ಬೋದು. ನೋಡಿ ಇಲ್ಲಿದ್ದಾರಲ್ಲ, ಇವರೇ ನಮ್ಮ ಮನೆ ರಾಜ ರಾಣಿ, ನಮ್ಮ ಅಜ್ಜಿ ತಾತ. ಇವರೇ ನಮ್ಮ ಮನೆ ಪಿಲ್ಲರ್ಸು. ಇದು ನನ್ನ ಚಿಕ್ಕ ಚೊಕ್ಕ ಕುಟುಂಬ. ಇಂಥ ತುಂಬಿದ ಕುಟುಂಬದಲ್ಲಿ ಬೆಳೆಯೋದೇ ಒಂದು ಖುಷಿ ಅಲ್ವಾ? ಆ ಖುಷಿ ನನಗೆ ಸಿಕ್ಕಿದೆ. ನಾವೇ ಅದೃಷ್ಟವಂತರು ಅಂತ ಹೇಳ್ಬೋದು. ಈ ವಿಡಿಯೋದಲ್ಲಿ ನನ್ನ ದೊಡ್ಡಕ್ಕ, ದೊಡ್ಡ ಮಾಮ ಮತ್ತು ನನ್ನ ತಮ್ಮ, ಆಮೇಲೆ ನಮ್ಮ ಮನೆಯವರು 4 ಜನ ಮಿಸ್ಸಿಂಗು. ಆಮೇಲೆ ಇನ್ನೂ 2 ಸ್ಪೆಷಲ್ ವ್ಯಕ್ತಿಗಳಿದ್ದಾರೆ. ಅವ್ರು ನಮ್ಮ ಜೊತೆಗಿಲ್ಲ. ಅದೇ ನಮ್ಮ ಅಪ್ಪಾಜಿ ಮತ್ತು ನನ್ನ ತಮ್ಮ. ಅವರಿಬ್ಬರು ಫಿಸಿಕಲಿ ನಮ್ಮ ಜೊತೆ ಇರಲಿಲ್ಲ ಅಂದ್ರೂ ಮಾನಸಿಕವಾಗಿ ಅವ್ರ ಇರುವಿಕೆ ನಮ್ಮ ಜೀವನದಲ್ಲಿ ಯಾವತ್ತೂ ಸ್ಪೆಷಲ್ಲಾಗೇ ಇರುತ್ತೆ. ಅವರಿಬ್ಬರು ಇರುವಿಕೆನ ನಾವು ಈ ಮುದ್ದಾದ ನಗುವಿನ ರೂಪದಲ್ಲಿ ನಮ್ಮ ಕುಟುಂಬದಲ್ಲಿ ನೋಡ್ತಾ ಇದ್ದೀವಿ. ಸೊ ದೇವ್ರಿಗೆ ತುಂಬ ಥ್ಯಾಂಕ್ ಯು ಹೇಳ್ತೀನಿ ನಾನು. ಇವ್ರು ಗೊತ್ತಲ್ಲ, ನಮ್ಮನೆ ಪುಟ್ಟ ಸದಸ್ಯರು, ಕ್ರಿಯಾಂಶ್ ಅಂತ ನನ್ನ ಮಗ. ಹೋಪ್ ನಿಮಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.